ವಿದ್ಯಾರ್ಥಿಗಳ ಧ್ವನಿ ಹೊಣೆಗಾರಿಕೆ ಮತ್ತು ಶಿಕ್ಷಣಕ್ಕಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಮತ್ತು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಖಂಡಿಸಿ ನಾಳೆ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಂಗ್ರೆಸ್ ಯುವ ಅಧ್ಯಕ್ಷ ಮರಿಸ್ವಾಮಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಪ್ರತಿಭಟನೆಯಲ್ಲಿ ಸುಮಾರು 8,000ದಿಂದ 10,000ದವರೆಗೆ ವಿದ್ಯಾರ್ಥಿಗಳು ಸೇರುವ ನಿರೀಕ್ಷೆ ಇದೆ ಎಂದರು. ವಿಶೇಷವಾಗಿ ಪತ್ರಿಕೋದ್ಯಮ ಸಂಘ, ಡಾಕ್ಟರ್ಸ್ ಅಸೋಸಿಯೇಷನ್ ಮತ್ತು ಇತರೆ ಕನ್ನಡ ಮತ್ತು ದಲಿತ ಪರ ಸಂಘಟನೆಗಳು ಮತ್ತು ರೈತಾಪಿ ವರ್ಗದವರು ಪ್ರತಿಭಟನೆಗೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಅಂಬೇಡ್ಕರ್ ಸರ್ಕಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತದೆ. ಸುಮಾರು ಪ್ರತಿಭಟನೆಯಲ್ಲಿ ಒಂದು 8ರಿಂದ 10,000 ಜನಸಂಖ್ಯೆ ಸೇರಬೇಕಾಗಿ ನಾವೆಲ್ಲರೂ ವಿನಂತಿಸಿಕೊಳ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಕಾಲೇಜು ಮತ್ತು ಪ್ರತಿಯೊಂದು ಕಾಲೇಜಿಗೆ ನಾವೆಲ್ಲ ಯುವ ಕಾಂಗ್ರೆಸ್ ಮಿತ್ರಗಳು ಎಲ್ಲ ಹೋಗಿ ನಾವು ಪ್ರತಿಯೊಂದು ಪ್ರಿನ್ಸಿಪಾಲ್ಗಳು ಪ್ರತಿಯೊಬ್ಬರು ವಿದ್ಯಾರ್ಥಿಗಳನ್ನು ನಾವು ರಿಕ್ವೆಸ್ಟ್ನಿಂದ ಕರ್ಕೊಂಡು ಎಲ್ಲರನ್ನ ಒಗ್ಗಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ನೀವು ಅವರ ಆದೇಶ ಕೊಟ್ಟರಂತ ನೀವು ಬಂದು ಇಲ್ಲ, ಆದೇಶ ಜೊತೆಗೆ ಏನಂದರೆ ಡೆಲ್ಲಿಯಲ್ಲಿ ಪ್ರತಿಭಟನೆ ನಡೆದಾಗ ನೀವು ಸ್ವಯಂ ಪ್ರೇರಿತ ಅಥವಾ ಪಾರ್ಟಿಯಿಂದ ಎರಡೂ ಕಡೆಯಿಂದ ನಾವು ಯಾಕಂದ್ರೆ ಮಾನವೀಯತೆ ದೃಷ್ಟಿಯಿಂದ ಆ ಥರ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಪೊಲೀಸರು ವಿದ್ಯಾರ್ಥಿಗಳಿಗೆ ರಕ್ತ ಬರಂಗ ಹೆಣ್ಣು ಮಕ್ಕಳಿಗೆ ಬೂಟ್ಲಿಂದ ಹೊಡೆಯೋದು ಅವೆಲ್ಲ ಖಂಡನೆ ಅವೆಲ್ಲ ಖಂಡಿಸಿ ನಾವು ಪ್ರತಿಭಟನೆ ಮಾಡೋಣ. ರೈತರಿಗೆ ಮಾಡಿದ್ರು ಫಾರ್ಮರ್ಸ್ ಮತ್ತೆ ಅದು ಬೇರೆ ಮಾಡಿದ್ವಿ. ಕಾರಣ ಬಂದಿದೆ ಏನಂತಂದ್ರೆ ಸ್ಟೂಡೆಂಟ್ ಈ ಥರ ಆಗ್ತಿದೆ ಅಂತ ಆ ಕಾರಣ ನಾವು ಬಂದಿವಿ. ದಯವಿಟ್ಟು ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಒಳ್ಳೆಯದು ಪ್ಲೀಸ್. ಬಾಲಕಿಯ ಮೇಲೆ ಬೀದಿ ನಾಯಿ ದಾಳಿ. ಈನ 4 ವರ್ಷದ ಮಗುವಿನ ಮೇಲೆ ದಾಳಿ, ಮುಖ, ಕಣ್ಣು, ಎದೆಗೆ ಗಂಭೀರ ಗಾಯ. ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ. ನಗರದ ಸದರ್ ಬಜಾರ್ನಲ್ಲಿ ವ್ಯಕ್ತಿಯ ಮೇಲೂ ಬೀದಿ ನಾಯಿ ದಾಳಿ. ಸತ್ಯಪ್ಪ 40 ಗಾಯಗೊಂಡು ರಿಮ್ಸ್ಗೆ ದಾಖಲು. ಮೊನ್ನೆಯಷ್ಟೇ ಸಿಂಧನೂರು ತಾಲೂಕಿನಲ್ಲಿ 1.5 ವರ್ಷದ ಮಗು ನಾಯಿ ದಾಳಿಗೆ ಬಲಿ. ಹಳೆ ಮಲಿಯಾಬಾದ್ನಲ್ಲಿ 4 ವರ್ಷದ ಬಾಲಕ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪುರಸಭೆ, ಜಿಲ್ಲಾಡಳಿತ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೀದಿ ನಾಯಿಗಳ ಅವಳಿಗೆ ತಕ್ಷಣ ಕಡಿವಾಣ ಹಾಕುವಂತೆ ಆಗ್ರಹ. नकोरमा छोड़ा तो कोई कार्ड सब छोड़ा दे रे बाबा अनके सामने चले बाबा अच्छा मैं तो कुछ कर दूंगा ये चीज का ना करते हैं। ನಗರವನ್ನು ಇನ್ನಷ್ಟು ಹಸಿರಾಗಿಸುವ ಉದ್ದೇಶದಿಂದ ರಾಯಚೂರು ಮಹಾನಗರ ಪಾಲಿಕೆ ಮಹತ್ವದ ಹಸಿರು ಅಭಿಯಾನ ಆರಂಭಿಸಿದೆ. ನಗರದ ಪ್ರಮುಖ ರಸ್ತೆಯಾದ ಬಸವೇಶ್ವರ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಸಾವಿರಾರು ಗಿಡಗಳನ್ನು ನೆಡುವ ಕಾರ್ಯ ಭಾರದಿಂದ ಸಾಗುತ್ತಿದೆ. ಪಾಲಿಕೆಯ ಸಿಬ್ಬಂದಿ ಹಾಗೂ ಕಾರ್ಮಿಕರು ನಿರಂತರವಾಗಿ ಗಿಡ ನೆಡುವ ಕೆಲಸದಲ್ಲಿ ತೊಡಗಿದ್ದಾರೆ. ಈ ಅಭಿಯಾನದ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸುವುದರ ಜೊತೆಗೆ ಪರಿಸರ ಸಂರಕ್ಷಣೆ, ವಾಯು ಮಾಲಿನ್ಯ ನಿಯಂತ್ರಣ ಹಾಗೂ ಸಾರ್ವಜನಿಕರಿಗೆ ಉತ್ತಮ ಮತ್ತು ಸ್ವಚ್ಛ ವಾತಾವರಣ ಕಲ್ಪಿಸುವುದು ಪ್ರಮುಖ ಉದ್ದೇಶವಾಗಿದೆ. ಹಸಿರು ವಲಯ ವಿಸ್ತರಣೆಗೆ ಸಾರ್ವಜನಿಕರು ಸಹ ಸಹಕರಿಸುವಂತೆ ಪಾಲಿಕೆ ಮನವಿ ಮಾಡಿದೆ.
ರಾಯಚೂರಿನಲ್ಲಿ 7 ವರ್ಷಗಳಿಂದ ಮನೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಮಾಜಿ ದೇವದಾಸಿ ಮಹಿಳೆಯರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ 2019ರಲ್ಲಿ ಆಶಾಪುರ ರಸ್ತೆಯ ಸರ್ವೆ ನಂಬರ್ 1403ರಲ್ಲಿ 206 ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಯೋಜನೆ ಅಡಿ ಮನೆ ನಿರ್ಮಾಣ ಆರಂಭವಾಗಿದ್ದರೂ 7 ವರ್ಷ ಕಳೆದರೂ ಕೇವಲ 84 ಮನೆಗಳು ಮಾತ್ರ ಪೂರ್ಣಗೊಂಡಿದ್ದು ಉಳಿದ 112 ಮನೆಗಳು ಇನ್ನೂ ಅಪೂರ್ಣವಾಗಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಫಲಾನುಭವಿಗಳಿಂದ ವಸೂಲು ಮಾಡಲಾಗುತ್ತಿರುವ 1 ಲಕ್ಷ ವಂತಿಗೆ ಹಣವನ್ನು ಸಂಪೂರ್ಣ ರದ್ದುಪಡಿಸಿ ಸರ್ಕಾರವೇ ಉಚಿತವಾಗಿ ಮನೆಗಳನ್ನು ನಿರ್ಮಿಸಿ ಹಸ್ತಾಂತರಿಸಬೇಕೆಂದು ಆಗ್ರಹಿಸಿದರು. ಅಲ್ಲದೆ ಮಾಸಿಕ ಸಹಾಯಧನವನ್ನು 2,000ದಿಂದ 6,000ಕ್ಕೆ ಹೆಚ್ಚಿಸುವುದು, ದೇವದಾಸಿ ಮಹಿಳೆಯರ ಮಕ್ಕಳಿಗೆ ಶಿಕ್ಷಣ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ, ಪ್ರತಿ ಕುಟುಂಬಕ್ಕೆ 5 ಎಕರೆ ಕೃಷಿ ಯೋಗ ಭೂಮಿ ಮತ್ತು 5 ಲಕ್ಷ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯ ನೀಡುವಂತೆ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ 106 ಮಾಜಿ ದೇವದಾಸಿ ಮಹಿಳೆಯರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬೇಡಿಕೆಗಳು ಈಡೇರುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ ನೀಡಿದರು. ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲೇಬೇಕು. ಮಹಿಳೆಯರಿಗೆ ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲೇಬೇಕು. ರಾಯಚೂರು ಜಿಲ್ಲೆಯಲ್ಲಿ ದೇವದಾಸಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘಟನೆಯಿಂದ ಹೋರಾಟ ಮಾಡುವ ಉದ್ದೇಶ ಏನಂದರೆ, ಈಗ ಮಾಜಿ ದೇವದಾಸಿ ಮಹಿಳೆಯರಿಗೆ ಮನೆಗಳನ್ನು ಕಟ್ಟಿಸಿಕೊಡಬೇಕಂತಂದು ನಾವು ಹೋರಾಟ ಮಾಡೋದ್ರಿಂದ ಮನೆಗಳ ನಿರ್ಮಾಣ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಆದರೂ ಕೂಡ ಈಗ 7-8 ವರ್ಷ ಆದರೂ ಕೂಡ ಆ ಮನೆಗಳು ಅರ್ಧಕ್ಕೆ ನಿಂತುಬಿಟ್ಟವ. ಅರ್ಧ ಮನೆಗಳು ಮಾತ್ರ ಕಟ್ಟಿಸ್ತಾರ. ಅಂದರೆ 180 ಮನೆಗಳಾಗಬೇಕಾಗಿತ್ತು, 86 ಮನೆಗಳಾಗಬೇಕಾಗಿತ್ತು. ಬರೀ 40 ಮನೆಗಳು ಮಾತ್ರ ನಿರ್ಮಾಣಗೊಂಡಿವೆ. ಇನ್ನು ಉಳಿದಂಥ ಮನೆಗಳು ನಿರ್ಮಾಣಗೊಂಡಿಲ್ಲ. ಅದಕ್ಕಾಗಿ ಈಗ ಮಳೆಗಾಲ ಬಂತು, ಮತ್ತು ಇದ್ದದ ಮನೆಗಳು ಬಿದ್ದೋಗೋ ಪರಿಸ್ಥಿತಿ ಬಂದದ. ಆದರೆ ಈ ಮನೆಗಳು ಚಾಲಾಗ್ತಾ ಇಲ್ಲ ಕಟ್ಟಕ. ಅದಕ್ಕೆ ಈ ಸರ್ಕಾರ ಏನು ಮಾಡೋದಂದರೆ, ನಮಗೆ ದೇವದಾಸಿ ಮಹಿಳೆಯರಿಗೆ ವಂತಿಗೆ ಹಣ 1 ಲಕ್ಷ ರೂಪಾಯಿ ಕೊಡಬೇಕಂತ ಇವತ್ತು ಹೇಳ್ತಾ ಇದ್ದಾರೆ. ದೇವದಾಸಿ ಮಹಿಳೆಯರು ನಿಶಕ್ತರು, ಅವರು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ, ವಯಸ್ಸಾದಂಥವ್ರು. ಆಮೇಲೆ ಅವ್ರಿಗೆ ಯಾವುದೂ ಕೆಲಸನೂ ಇಲ್ಲ. ಅಂಥವ್ರು 1 ಲಕ್ಷ ರೂಪಾಯಿ ಎಲ್ಲಿಂದ ಕಟ್ತಾರೆ? ಅವರು ಕೊಡೋದು ಪೆನ್ಷನ್ 2,000 ರೂಪಾಯಿ ಕೊಡ್ತಾರೆ ಮಾಸಾಸನ. ಅದು ಕೂಡ ಪ್ರತಿ ತಿಂಗಳು ಸರಿಯಾಗಿ ಕೊಡ್ತಾ ಇಲ್ಲ. ಅವರು ಕೂಡ 2,000 ರೂಪಾಯಿ ಕೂಡ ಅವ್ರಿಗೆ ಜೀವನ ನಡೆಸಲಿಕ್ಕೆ ಆಗಂಗಿಲ್ಲ. ಅದಕ್ಕಾಗಿ ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ 1 ಲಕ್ಷ ರೂಪಾಯಿಯನ್ನು ವಂತಿಗೆ ಹಣವನ್ನು ಕೈ ಬಿಡಬೇಕು. ಮತ್ತು ಅವರು ಮಾಸಿಕ ವೇತನವನ್ನು ಕೂಡ ಹೆಚ್ಚಿಸಬೇಕು, 5,000 ರೂಪಾಯಿಗೆ ಹೆಚ್ಚಿಸಬೇಕು. ಅದೇ ರೀತಿಯಾಗಿ ಅವರಿಗೆ ಜೀವನ ಮಾಡ್ಕೊಳ್ಳಿಕ್ಕೆ ಕೂಡ ಅವರಿಗೆ ಈ ಯಾವುದೋ ಒಂದು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಬೇಕಂತಂದ್ರೆ ಕೂಡ ಅವ್ರಿಗೆ ಕೂಡ ಒಂದು 2 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಸಾಲ ಕೇಳ್ತಾ ಇದ್ವಿ. ಅವರು ಕೂಡ 2 ಲಕ್ಷ ಸಾಲ ಸವಲತ್ತುಗಳು ಕೊಡಬೇಕು. ಆಮೇಲೆ ಅವರಿಗೆ 5 ಎಕರೆ ಜಮೀನು ಕೊಡಬೇಕಂತ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ. ಅವರು ಕೂಡ 5 ಎಕರೆ ಜಮೀನು ಕೊಡಬೇಕು. ಅದೇ ರೀತಿಯಾಗಿ ಅವರ ಮಕ್ಕಳಿಗೆ ಕೂಡ ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟು ಅವ್ರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕಂತ ಇವತ್ತು ನಾವು ಸರ್ಕಾರಕ್ಕೆ ನಾವು ಒಂದು ಮನವಿ ಪತ್ರ ಕೊಡಲು ಇವತ್ತು ನಾವು ಇಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅಹೋರಾತ್ರಿ ಇಡೀ ರಾತ್ರಿ ಕೂಡ ನಾವು ಹೋರಾಟ ಮಾಡಬೇಕಂತ ಇವತ್ತು ಹಮ್ಮಿಕೊಂಡು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಜರುಗುತ್ತದೆ. ಇದರ ಮೊದಲಿಗೆ ವಿಶ್ವಗುರು ಬಸವಣ್ಣನವರ ತತ್ವ ವಚನ ಸಾಹಿತ್ಯ ಮತ್ತು ಸಮಾನತೆಯ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ ಉದ್ದೇಶದಿಂದ ನಗರದ ಗಂಜಿ ರಸ್ತೆಯ ಗಂಜಿ ಕಲ್ಯಾಣ ಮಂಟಪದಲ್ಲಿ ಜುಲೈ 25 ಮತ್ತು 26ರಂದು 3ನೇ ಬೃಹತ್ ಬಸವ ಉತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ರಾಷ್ಟ್ರೀಯ ಬಸವ ದಳ ಯರಮರ ಸಿದ್ದರಾಮಪ್ಪ ಪಾಟೀಲ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2 ದಿನಗಳ ಉತ್ಸವದಲ್ಲಿ 9 ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಇರಲಿದ್ದು, ಬಸವ ತತ್ವದ ಪ್ರಚಾರ ಪ್ರಸಾರಕ್ಕೆ ಧಾರ್ಮಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಡೆಯಲಿದೆ. ಇದಕ್ಕೆ ಪೂರ್ವಭಾವಿಯಾಗಿ ಈಗಾಗಲೇ ಬಸವ ಜ್ಯೋತಿ ಯಾತ್ರೆಗಳು ಪ್ರಾರಂಭಗೊಂಡಿವೆ. 3 ಜ್ಯೋತಿ, ಇದು 3ನೇ ಬಸವ ಉತ್ಸವ ಆಗಿರುವುದರಿಂದ 3 ಬಸವ ಜ್ಯೋತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲನೇ ಬಸವ ಜ್ಯೋತಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಪರುಷಕಟ್ಟೆಯಿಂದ ಅದು ಬಸವ ಜ್ಯೋತಿ ಯಾತ್ರೆ ಈಗ ಮಾರ್ಗದಲ್ಲಿದೆ, ಸಾಗಿ ಬರುತ್ತಿದೆ. ಇದರಂತೆ 2ನೇ ಬಸವ ಜ್ಯೋತಿ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬಿಜಿನಹಳ್ಳಿಯಿಂದ ಅಲ್ಲಿ ಹರಳೆಯ ಜ್ಯೋತಿ ಯಾತ್ರೆ ಇದು ಕೂಡ ಪ್ರಾರಂಭವಾಗಿದೆ. ಇನ್ನು ಕಾರ್ಯಕ್ರಮದ ದಿನದಂದು ರಾಯಚೂರು ತಾಲೂಕಿನ ಸುಕ್ಷೇತ್ರ ದೇವರ ಸೂಗೂರಿನಿಂದ ಸೂಗೂರು ಚೆನ್ನವೀರೇಶ್ವರ ಜ್ಯೋತಿ ಯಾತ್ರೆ, ಹೀಗೆ ಒಟ್ಟು 3 ಜ್ಯೋತಿ ಯಾತ್ರೆಗಳು ಬಂದ ನಂತರ ಅವುಗಳ ಜ್ಯೋತಿಗಳನ್ನು ಸ್ವಾಗತಿಸಿ ಕಾರ್ಯಕ್ರಮವು ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮವು ಉದ್ಘಾಟನೆಯ ಸಮಯ ಅಂದು 10:30ಕ್ಕೆ. ಈ ಕಾರ್ಯಕ್ರಮವನ್ನು
ಈ ಕಾರ್ಯಕ್ರಮವು 9 ಪೂಜ್ಯರುಗಳು ಬಸವ ತತ್ವದ ಪೂಜ್ಯರು ಪ್ರವಚನಕಾರರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಮಹಾಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಕುಂಬಳಗೋಡು ಬೆಂಗಳೂರು, ಇವರು ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಿದ್ದ. ಇನ್ನು ಉಳಿದವರು ದಿವ್ಯ ಸಮ್ಮುಖ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ತಾಯಿಯವರು ಬಸವ ಮಂಟಪ ಬೀದರ್, ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರು ಬಸವ ಮಹಾಮನೆ ಮಹಾಮಠ ಗುಣತೀರ್ಥವಾಡಿ ಬಸವ ಕಲ್ಯಾಣ. ಇನ್ನು ಪೂಜ್ಯ ಶ್ರೀ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿಯವರು ವಿಶ್ವಧರ್ಮಪೀಠ ಜಯಬಸವನ ಚಿಕ್ಕಮಗಳೂರು. ನಂತರ ಪೂಜ್ಯ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಚಿಕ್ಕಮಗಳೂರಾಯಿತು. ಪೂಜ್ಯ ಶ್ರೀ ರೆವರೆಂಡ್ ಹೆನ್ರಿ ಡಿಸೋಜಾ ಬಿಷಪ್ ಬಳ್ಳಾರಿಯವರು. ಇದರಂತೆ ಪೂಜ್ಯ ಶ್ರೀ ಸೈಯದ್ ಅಬ್ದುಲ್ ರಜಾಕ್ ಇವರು ಸೂಫಿ ಸಂತರು ಧಾರವಾಡದವರು, ಸತ್ತೂರು ಧಾರವಾಡದವರು. ಆಮೇಲೆ ಪೂಜ್ಯ ಶ್ರೀ ಲಾಲ್ ಹುಸೇನ್ ಸಾಬ್ ಕಂದಗಲ್ ಇವರು ಪ್ರಖ್ಯಾತ ಪ್ರವಚನಕಾರರು ಇಳಕಲ್. ಪೂಜ್ಯ ಶ್ರೀ ಶಿವಪುತ್ರ ಮಹಾಸ್ವಾಮೀಜಿಯವರು ಸಿದ್ಧಾರೂಢ ಮಠ.